ನೋಟಿಫಿಕೇಶನ್ ಆಗಿದೆ ಅಂತ ಗೊತ್ತಾದಕ್ಕೆ ನಮ್ಮ ಗುರುಗಳು ಅಧ್ಯಕ್ಷರು ಶಾಸಕರನ್ನ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾವು ನಿಮ್ಮನ್ನ ಬಂದು ಭೇಟಿ ಆಗಬೇಕು, ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಶಾಸಕರು ಯಾವುದೇ ಕಾರಣಕ್ಕೆ ಬರಬೇಡಿ, ನಿಮ್ಮ ಜೊತೆ ಮಾತಾಡಲ್ಲ, ಏನು ಮಾಡಲ್ಲ ಅಂತ ಓಪನ್ ಆಗಿ ಹೇಳಿದ್ದಾರೆ. ಅದಾದ್ಮೇಲೆ ಮೊನ್ನೆ ನಾವು ಅವ್ರನ್ನ ಈ ಮಾತು ಹೇಳಿದ್ವಿ. 1 ರಿಂದ 2 ಸಾರಿ ಶಾಸಕರು ಹೇಳಿದ್ರು, ದರ್ಗಾ ಅವ್ರು ಬಂದಿಲ್ಲ ಅಂತ ಈ ಮಾತು ಹೇಳಿದ್ವಿ ಅವ್ರಿಗೆ. ಸರ್ ನೀವೇ ಫೋನಲ್ಲಿ ಬರಬೇಡಿ ಅಂತ ಹೇಳಿದ್ದೀರಾ, ಹಾಗಾಗಿ ನಾವು ಬರಲಿಲ್ಲ ಅಂತ ಹೇಳಿದಾಗ ಇಲ್ಲ ಅದು ನಾವು ಪರ್ಸ್ನಲಿ ಅಂತ ಹೇಳಿದ್ರು ಅವರು. ಗುರುಗಳು ಯಾವುದೇ ಪರ್ಸ್ನಲ್ ಇಲ್ಲ, ನಾನು ಇದೇ ವಿಷಯಕ್ಕೆ ಮಾತಾಡಕ್ಕೆ ನಾನು ಫೋನ್ ಮಾಡಿದ್ದೆ ಅಂತ ಹೇಳಿದ್ರು. ಇವಾಗ ಏನಿಲ್ಲ ಸರ್, ಇವಾಗ ಏನು ಈ ನೋಟಿಫಿಕೇಶನ್ ಆಗಿದೆ, ದಯವಿಟ್ಟು ಈ ಶನಿ ಮಹಾತ್ಮ ದೇವಸ್ಥಾನ ಆಗಲಿ, ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಆಗಿ, ದರ್ಗಾ ಹಜರತ್ ಕಿರಣ್ ಶಾ ವಲಿ ಅವ್ರದ್ದು, ಅದಕ್ಕೆ ಲಗತ್ತಿಸ್ಕೊಂಡ ಇದ್ದಂಥ ಮಸೀದಿ ಮತ್ತು ವಾಣಿಜ್ಯ ಕಟ್ಟಡ ಹಾಗೂ ವಸತಿ ಕಟ್ಟಡಗಳನ್ನು ಯಾವುದೇ ರೀತಿಯ ಹೋಗದೇ ಇರೋ ರೀತಿಯಲ್ಲಿ ಅದನ್ನು ವಿತ್ಡ್ರಾ ಮಾಡಬೇಕು. ದಯವಿಟ್ಟು ಈ ಫೈನಲ್ ನೋಟಿಫಿಕೇಶನ್ ಇನ್ನೂ ಆಗಿಲ್ಲ ಅಂತ ಏನು ತಿಳಿಸಿದ್ದಾರೆ ಅಧಿಕಾರಿಗಳು. ಫೈನಲ್ ಆಗೋಕೆ ಮೊದಲು ಇದನ್ನು ದಯವಿಟ್ಟು ಹಿಂಪಡೆದು ಅಧಿಸೂಚನೆ ಸೂಚಿಸ್ಬೇಕಂತೇಳಿ ತಮ್ಮಲ್ಲಿ ರಿಕ್ವೆಸ್ಟ್. ಆಮೇಲೆ ನಗರಸಭೆಗೆ ನಾವೆಲ್ಲ ಹೋಗಿದ್ವಿ, ನಾವು ಅರ್ಕೇಶ್ವರ ದೇವಸ್ಥಾನದವರು ಹಾಗೂ ಸಾಯಿಬಾಬಾ ದೇವಸ್ಥಾನದಲ್ಲೇ ಹೋಗಿ ನಾವು ನಗರಸಭೆಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಅವರು ಇದೇ ರೀತಿ ಇದೆಲ್ಲ ಬಿಟ್ಟು ಯಾವ ರೀತಿ ನೀವು ಮುಂದೆ ಶನಿ ಮಹಾತ್ಮ ದೇವಸ್ಥಾನದ ಆ ಕಡೆ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಏನವರು ಇದು ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಸರ್, ಬೇರೆದೇನಿಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.